ಓಂ ಗುರುಭ್ಯೋ ನಮಃ. ಒಂದು ಹೊಳೆ ಈ ಭೂಮಿಯ ಮೇಲೆ ಬಹುತಾಂಶವಾಗಿ ಎಲ್ಲರೂ ಕೂಡ ದೇವರನ್ನು ಪೂಜಿಸ್ತಾರೆ. ಅಂದ್ರೆ ದೇವರ ಭಕ್ತರೇ ಎಲ್ಲರೂ ಕೂಡ. ಒಂದು ಹೊಳೆ ಭಕ್ತಿಯಲ್ಲಿ 9 ಪ್ರಕಾರಗಳಾದ್ರೆ ಭಕ್ತರಲ್ಲಿ ಮಾತ್ರ ಮುಖ್ಯವಾಗಿ 2 ಪ್ರಕಾರವಿರುತ್ತೆ. ಒಂದು ನಿಜ ಭಕ್ತ, ಇನ್ನೊಂದು ಡಾಂಭಿಕ ಅಥವಾ ಭಕ್ತಿಯ ನಟ. ಯಾರನ್ನ ಭಕ್ತಿಯ ನಟ ಅನ್ಬೇಕು ಮತ್ತು ನಿಜವಾದ ಭಕ್ತಿ ಯಾವುದು ಅಂದ್ರೆ ಇವರಲ್ಲಿಯ ಮುಖ್ಯ ವ್ಯತ್ಯಾಸ ಏನಿರುತ್ತೆ ಕೇಳಿ. ಒಬ್ಬ ಅತಿ ಕಷ್ಟದಲ್ಲಿರುವಂತಹ ವ್ಯಕ್ತಿ ಇರುತ್ತಾನೆ. ಆತನಿಗೆ ಕಷ್ಟ ಎಷ್ಟಿರುತ್ತೆ ಅಂದ್ರೆ ಊಟಕ್ಕೂ ಕೂಡ ಗತಿ ಇರಲ್ಲ ಅವನಿಗೆ. ಒಮ್ಮೆ ಅವನು ಎಲ್ಲೋ ಪುರಾಣದಲ್ಲಿ ದೇವರ ಪೂಜೆಯಿಂದ, ದೇವರ ಅನುಗ್ರಹದಿಂದ ಏನು ಬೇಕಾದ್ರೂ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನ ಕೇಳಿ ತಾನೂ ಕೂಡ ದೇವರ ಪೂಜೆಯನ್ನ ಆರಂಭ ಮಾಡ್ತಾನೆ. ಪೂಜೆ ಅಂದ್ರೆ ಏನಿರುತ್ತೆ ನಿಮ್ಗೆ ಗೊತ್ತಿದೆ ಬಂಧುಗಳೇ. ಮೂರ್ತಿಯನ್ನ ತೊಳೆಯುವುದು, ಅದನ್ನ ಅಲಂಕರಿಸುವುದು, ಮತ್ತೆ ಮೇಲೆ ಮಂತ್ರಗಳನ್ನ ಹೇಳುವುದು. ಮಂತ್ರ ಅಂದ್ರೆ ಏನಿರುತ್ತೆ? ದೇವರ ಗುಣಗಾನ ಇರುತ್ತೆ. ಅಂದ್ರೆ ದೇವರ ಸೇವೆ ಮತ್ತು ಗುಣಗಾನ ಮಾಡುವುದೇ ಪೂಜೆಯಾಗಿರುತ್ತೆ. ಆತ ಕೂಡ ದೇವರ ಪೂಜೆಯನ್ನ ಆರಂಭ ಮಾಡ್ತಾನೆ. ಪೂಜೆ ಮುಗಿದ ನಂತರ ತನಗೇನು ಬೇಕಾಗಿರುತ್ತೋ ಅದನ್ನ ಕೇಳ್ಕೊಂಡು ಹೋಗ್ತಾನೆ. ಏನ್ ಬೇಕಾಗಿರುತ್ತೆ ಆತನಿಗೆ? ಒಪ್ಪತ್ತಿನ ಊಟ ಬೇಕಾಗಿರುತ್ತೆ. ಹೀಗೆ ಸ್ವಲ್ಪ ದಿನ ಆದ ಬಳಿಕ ದೇವರು ಆತನಿಗೆ ಒಲಿತಾನೆ. ಅಂದ್ರೆ ಆತನಿಗೆ ಊಟ ಸಿಗೋಕ್ ಶುರುವಾಗುತ್ತೆ. ಊಟ ಸಿಕ್ಕ ಮೇಲೆ ಆತನಿಗೆ ಇನ್ನೊಂದು ಆಸೆ ಹುಟ್ಟುತ್ತೆ ಬಂಧುಗಳೇ. ಏನು ಬೇಕು? ಇರೋಕ್ಕೊಂದು ಒಳ್ಳೆಯ ಮನೆ ಬೇಕು. ಆತನಿಗೀಗ ಅನಿಸಿರುತ್ತೆ ಏನು ದೇವರ ಪೂಜೆಯಿಂದ ಸಾಧ್ಯ ಆಗುತ್ತೆ ಅಂತ. ಅದಕ್ಕವನು ಮತ್ತೆ ದೇವರ ಪೂಜೆಯನ್ನ ಇಟ್ಕೊಳ್ತಾನೆ. ಹಾಗೆ ಮಾಡ್ತಾ ಹೋಗ್ತಾನೆ. ಪೂಜೆ ಮಾಡುವುದು, ಆ ನಂತರ ನನಗೆ ಇರೋಕ್ಕೊಂದು ಒಳ್ಳೆಯ ಮನೆ ಬೇಕು ಅಂತ ಬೇಡೋದು. ಹೀಗೆ ಕೆಲವು ದಿನಗಳು ಹೋದ ಬಳಿಕ ದೇವರು ಮನೆಯೊಂದು ಕೊಟ್ರಾಯ್ತು ಅಂತ ಮನೆಯೊಂದು ಕರುಣಿಸ್ತಾನೆ. ಅಂದ್ರೆ ಆತನಿಗೆ ಒಳ್ಳೆಯ ಮನೆ ಕಟ್ಟುವಷ್ಟು ದುಡ್ಡಾಗುತ್ತೆ ಆತನ ಹತ್ರ. ಇಷ್ಟಾದ ಬಳಿಕ ಮತ್ತೆ ಅವನ ಆಸೆ ಹೆಚ್ಚುತ್ತೆ ಬಂಧುಗಳೇ. ಏನು? ಈಗ ಅವನಿಗೆ ತಿರುಗಾಡೋಕೊಂದು ಕಾರು ಬೇಕು. ನಂಬಿಕೆ ಹೆಚ್ಚಾಗಿರುತ್ತೆ. ಯಾವ ನಂಬಿಕೆ? ಪೂಜೆ ಮಾಡಿದ್ರೆ ಸಾಕು ಏನೆಲ್ಲ ಸಿಗುತ್ತೆ ಅನ್ನೋ ನಂಬಿಕೆ. ಮತ್ತೆ ಪೂಜೆಯನ್ನ ಮಾಡ್ತಾನೆ ಇರ್ತಾನೆ. ಪೂಜೆ ಮಾಡೋದು, ಕಾರು ಬೇಡುವುದು. ಈ ರೀತಿ ಸ್ವಲ್ಪ ದಿನ ಆದ ಬಳಿಕ ದೇವರಿಗೆ ಸಂದೇಹ ಹುಟ್ಟೋಕ್ ಶುರುವಾಗುತ್ತೆ. ಈತ ಬರೋದಾದ್ರೂ ಯಾಕೆ ಬರ್ತಿದ್ದಾನೆ? ಪೂಜೆಯಾದ್ರೂ ಯಾಕೆ ಮಾಡ್ತಿದ್ದಾನೆ ಈತ? ಆತನಿಗೆ ಏನಾದ್ರೂ ಬೇಕು ಅಂತಾನೋ ಇಲ್ಲ ನನ್ನ ಮೇಲಿನ ಭಕ್ತಿಯಿಂದಾನೋ, ನನ್ನ ಮೇಲಿನ ಪ್ರೀತಿಯಿಂದಾನೋ ಅನ್ನೋ ಸಂದೇಹ ಹುಟ್ಟುತ್ತೆ ದೇವರಿಗೆ. ಆದ್ರೂ ದೇವರು ಅದೇಗೋ ಮಾಡಿ ಕಾರು ಕೂಡ ಕೊಟ್ಟು ಬಿಡುತ್ತಾನೆ. ಹೇಗೆ ದೇವರು ಕೊಡ್ತಾ ಬರ್ತಾನೋ ಹಾಗೆ ಇವನ ಆಸೆ ಹೆಚ್ಚಾಗ್ತಾ ಹೋಗುತ್ತೆ. ಕಾರಿನ ಮೇಲೂ ಇವನಿಗೆ ತೃಪ್ತಿ ಆಗ್ಲಿಲ್ಲ. ನೋಡಿ, ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದವನು ಇಂದು ಕಾರಿನಲ್ಲಿ ತಿರುಗಾಡುತ್ತಿದ್ರು ಈತನಿಗೆ ಸಮಾಧಾನ ಇಲ್ಲ. ಈಗ ಅವನಿಗೆ ಏನು ಬೇಕು? ಏರೋಪ್ಲೇನ್ ಬೇಕು ತಿರುಗಾಡೋಕೆ. ಪೂರ್ತಿ ನಂಬಿಕೆ ಬಂದಿರುತ್ತೆ. ಪೂಜೆ ಮಾಡಿದ್ರಾಯ್ತು, ಕೊಡ್ತಾನೆ ಆತ. ಮತ್ತೆ ಪೂಜೆಯನ್ನ ಶುರು ಇಡ್ತಾನೆ. ದೇವರಿಗೆ ಗೊತ್ತಾಗಿರುತ್ತೆ ಈತನಿಗೆ ನನ್ನ ಮೇಲೆ ಭಕ್ತಿ ಇಲ್ಲ, ಬರೀ ಈತ ನಟನೆ ಮಾಡುತ್ತಿದ್ದಾನೆ ಅಷ್ಟೇ. ಆತನಿಗೆ ಏನೋ ಬೇಕು ಅನ್ನೋ ಕಾರಣಕ್ಕೆ ನನ್ನನ್ನ ಹೊಗಳುತ್ತಿದ್ದಾನೆ ಅಷ್ಟೇ. ಅವನಲ್ಲೇ ನಿಜವಾದ ಭಕ್ತಿ ಇಲ್ಲ ಅಂತ ದೇವರಿಗೂ ಗೊತ್ತಾಗಿರುತ್ತೆ. ಅದು ಹೇಗೆ ಕೊಡ್ತಾನೆ ದೇವರು ಏರೋಪ್ಲೇನ್ ಅನ್ನ? ಕೊಡಲ್ಲ ಬಂಧುಗಳೇ. ಯಾಕೆ ಕೊಡಲ್ಲ? ನಿಮ್ಮದೇ ಉದಾಹರಣೆ ತೆಗೆದುಕೊಳ್ಳಿ. ಯಾರಾದ್ರೂ ಬಂದು ನಿಮ್ಮ ಗುಣಗಾನ ಮಾಡಿದ್ರೆ ಮೊದಲ ಸಲ ಏನೋ ಒಂದು ಕೊಡಬಹುದು. ಎರಡನೇ ಸಲವೂ ಗುಣಗಾನ ಮಾಡ್ತಾ ಪ್ರೀತಿಯಿಂದ ಇದ್ರೆ ಇನ್ನೊಂದೇನೋ ಕೊಡಬಹುದು ಕೂಡ ನೀವು. ಮೂರನೇ ಸಲ ಗುರುತಿಸ್ತೀರಿ ತಾನೆ ಇವನು ಬರೀ ನಟನೆ ಮಾಡ್ತಿದ್ದಾನೆ ಅಂತ. ನಿಮಗೆ ಗೊತ್ತಾಗುತ್ತೆ ಅಂದ್ರೆ ದೇವರಿಗೂ ಗೊತ್ತಾಗಲ್ವಾ ಬಂಧುಗಳೇ? ಖಂಡಿತ ಗೊತ್ತಾಗುತ್ತೆ. ಧನ್ಯವಾದಗಳು.